ಒಂದು ಭಾಗ ಅಲ್ಲ, ಕರ್ನಾಟಕದ ಅನೇಕ ಎಕ್ಸ್ಟೆನ್ಷನ್ಗಳಿದೆ. ನೀವು ನೋಡ್ಕೊಂಬ, ಟೈಮ್ ಇಲ್ಲ, ಹೋಗೋಣ, ಎಲ್ಲ ಕಡೆ ಹೋಗೋಣ. ಈ ಥರದ್ದು ಎಲ್ಲ ಕಡೆ ನೀರಿನ ಸಮಸ್ಯೆ ಇದೆ. ಈ 4 ತಿಂಗಳು ಮಳೆ ಬರೆದವರು ಏನು ಮಾಡಬೇಕು? ನಮ್ಮ ಪ್ರೈವೇಟು ಇವರು ನೀರು ಸಪ್ಲೈ ಮಾಡ್ತಾರೆ ಟ್ಯಾಂಕರ್ಗಳು, ಅವರು ದುಡ್ಡನ್ನು ನೀವು 2,000 ರೂಪಾಯಿ ಇಂಥದ್ದು ಇದು ಕೊಡ್ತಾರಲ್ಲ, ಆ 2,000 ರೂಪಾಯಿ ಸಾಕಾಗೋದಿಲ್ಲ ಆ ನೀರು ಕುಡ್ಕೊಳ್ಳೋಕ್ಕೆ. ಸತ್ಯಾಂಶ ನೋಡೋಣ, ನಾನು ತಮಾಷೆ ಮಾಡ್ತಾ ಇದ್ದೀನಿ, ಇದು ವಾಸ್ತವಾಂಶ. ಈಗ ನಾವು ಬೇರೆದು ಎಕ್ಸಿಕ್ಯೂಟಿವ್ ಇರಿಗೇಷನ್ ಪ್ರೋಗ್ರಾಮು ಗರ್ವದಿಂದ ಹೇಳಲ್ಲ, ನಮ್ಮ ಕಾಲದಲ್ಲಿ ಆಯಿತು. ನೀವೇ ಮಾಡಿದ್ದು ಆಯಿತು, ನಮ್ಮ ಕಾಲ ಅಂತ ಹೇಳಿದೆ, ನಾನು ಅನ್ನೋದು ಬೇಡ, ನಮ್ಮ ಕಾಲದಲ್ಲಿ ಆಯಿತು. ಆಗ ಕಾಂಗ್ರೆಸ್ಸು ಬೆಂಬಲಿಸ್ತಾ ಇದ್ರು ಹಿಂದುಗಡೆಯಿಂದ. ಅವ್ರಿಗೂ ನಾಳೆ ಡಿ ಕೆ ಹೇಳ್ಬೋದು, ನಾವು ಬೆಂಬಲಿಸ್ತಾ ಇದ್ದು, ನಾನೇ ಹೇಳಿದೆ. ಆದರೆ ಅವ್ರು ಮಾಡಿ ಅಂತ ಹೇಳಿದಂಥ ವಿಷಯನ ಅವ್ರು ಕೇಳ್ಕೊಂಡು ಹೋಗಿದ್ರೆ ನಾವು ಮಾಡೋಕ್ಕಾಗ್ತಾನೆ ಇರ್ತಿಲ್ಲ. ನಾನು ಏಕೆಂದರೆ ಬೆಂಗಳೂರಿಗೆ ನೀರು ಕೊಟ್ಟನಲ್ಲ, ಕಾಂಗ್ರೆಸ್ ಅಧ್ಯಕ್ಷರು ಕೇಳಿದ್ರೆ ಕೊಡ್ತಾಯಿದ್ರ? ಕರುಣಾನಿಧಿನೇ ಅಪೋಸ್ ಮಾಡಿದ್ರು. ನಾನು 9 TMC ನೀರು ಕೊಟ್ಟನಲ್ಲ ನಾನು. ಅದ್ರ ಮೇಲೆ ದೊಡ್ಡ ಚರ್ಚೆ ಆಯಿತು ಬೆಳೆಯ ಮೇಲೆ. ಅದರಿಂದ ಒಂದು ಅವಕಾಶ ಕರ್ನಾಟಕದ ಮಹಾಜನತೆ ಅವತ್ತು ನನಗೆ ಕೊಟ್ಟಿದ್ದು, ಆ ಅವಕಾಶವನ್ನು ಬಳಕೆ ಮಾಡಿಕೊಂಡು ಕರ್ನಾಟಕ ಆಗಿರತಕ್ಕಂಥ ಏನೇನು ಅನ್ಯಾಯಗಳಿದೆಯೋ ಅದನ್ನು ಸರಿಪಡಿಸ್ತಕ್ಕಂಥದ್ರಲ್ಲಿ ಅವತ್ತಿನ ಸರ್ಕಾರದಲ್ಲಿ ಒಂದು ಅವಕಾಶ ಸಿಕ್ತು, ಪ್ರಯತ್ನ ಮಾಡಿದೆ ಅಷ್ಟೇ.